ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ತಗೊಳ್ಳಿ. ಆಹಾ, ಊಟ ಮಾಡ್ತಿದ್ದಾರೆ. ಜಗಳ ನಡಿಬೇಕು ಅಂತಂದ್ರೆ ನಾವೇನಾದ್ರೂ ಮಾಡ್ಬೇಕಲ್ಲ. ನಾವೇನ್ ಮಾಡಕ್ಕಾಗತ್ತೆ ರತ್ನಮ್ಮ, ಎಲ್ಲ ಅಡ್ಗೆನೂ ಮಾಡಿ ಇಟ್ಟಿದ್ದಾರಲ್ಲ. ಹೌದಲ್ವಾ? ಇದು ಸಾಂಬಾರು, ಅಯ್ಯೋ ಇದು ರಸಮ್ಮು, ಆಹಾ ಪಲ್ಯ. ರತ್ನಮ್ಮ ಏನ್ ಮಾಡ್ತಿದ್ದೀರಾ? ಸೂಪರ್. ನಾವು ಸ್ವಲ್ಪ ರುಚಿ ಬರ್ಸಣ್ವಾ? ರುಚಿನಾ? ಅಯ್ಯೋ ಇದಕ್ ರುಚಿ ಬರ್ಸಿದ್ರೆ ತಿನ್ನೋರ್ ಅಭಿರುಚಿನೇ ಬದ್ಲಾಗ್ಬಿಡುತ್ತೆ. ಅಂದ್ರೆ ಅಂದ್ರೆ ಈಗ ನೋಡಿ ನೀವು. ರತ್ನಮ್ಮ ಉಪ್ಪಿದು. ಅದೇ ಅದೇ ನೋಡಿ ಇವಾಗ. ಅಯ್ಯೋ ಏನ್ ಮಾಡ್ತಿದ್ದೀರಾ? ಯಾರ ನೋಡಿದ್ರೆ. ಇರಿಮಾ, ರತ್ನಮ್ಮ ಒಂಚೂರು ರುಚಿ ಬರ್ಸೋಣ ಇದಕ್ಕೆ. ಏನಮ್ಮ ನೀವು? ಬೇಗ ರತ್ನಮ್ಮ. ತಗೊಳ್ಳಿ. ಸ್ವಲ್ಪ ಅನ್ನ ತಗೊಳ್ಳಿ ತಗೊಳ್ಳಿ. ಅಯ್ಯೋ ಉಪ್ಪಾಗಿದ್ದಂಗೈತಲ್ಲ. ಅನ್ನ ಉಪ್ಪಾಗೈತಲ್ವಾ? ಹಾ, ನಿಮ್ಗೆ ಉಪ್ಪಾಗೈತಾ? ಇಲ್ವಲ್ಲ. ಅಮ್ಮ ಬಾರಮ್ಮ ಇಲ್ಲಿ. ಏನಮ್ಮ? ಅನ್ನಕ್ಕೆ ಉಪ್ಪಾಗ್ ಬಡ್ಸಿದ್ದೀರಾ? ಏನಂದೆ? ಅನ್ನದಲ್ಲಿ ಉಪ್ಪಾಗ್ತೇನೆ, ಸಕ್ಕರೆ ಹಾಕ್ತಾರ? ಅದೆಲ್ಲ ಹೇಳ್ತಿರೋದು. ಅನ್ನಕ್ಕೆ ಉಪ್ಪು ಜಾಸ್ತಿ ಆಗಿದೆ. ಯಾಕೆ? ಇಲ್ಲಿ ಯಾರಿಗೂ ಉಪ್ಪಿಲ್ಲ, ನನಗ್ ಮಾತ್ರ ಉಪ್ಪು ಹಾಕಿದ್ದೀರಾ. ಉಪ್ಪ ಚೆನ್ನಾಗೈತಲ್ಲ. ನೀನ್ ನಾಲ್ಗೆ ಕೆಟ್ಟೋಗೈತೆ. ನೀನ್ ನಾಲ್ಗೆ ಸರಿಗಿಲ್ಲ. ಮೊದಲು ನೀನ್ ನಾಲ್ಗೆ ಸರಿ ಮಾಡ್ಕೋ. ನಿನ್ ನನಗ್ ಬಂದ್ ನಾನೇಕೆ ಉಪ್ಪು ಹಾಕ್ಲಿ? ಯಾರಿಗ್ ಗೊತ್ತು? ತಲೆ ಕೆಟ್ಟವಳು ಆಡ್ದಂಗೆ ಆಡ್ತಿದ್ಯಾ. ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ಅವಾಗ್ಲೇ ನೋಡಿದ್ರೆ ಜಗಳ ಮಾಡ್ದೆ. ನೀನ್ ಬೇಕು ಅಂತ ಅನ್ನಕ್ ಉಪ್ಪು ಬೆರ್ಸಿದ್ಯಾ? ನನ್ ಮೇಲ್ ದ್ವೇಷನೇನಮ್ಮ ನಿನ್ಗೆ? ಬೇಕಂತ ನನ್ ಮೇಲೆ ಜಗಳ ಮಾಡ್ತಿದ್ಯಾ? ನಾನ್ ಯಾರಂತ ಗೊತ್ತು ತಾನೇ? ನೀನ್ ಯಾರಾದ್ರೇನು ನನ್ಗೇನಂತೆ? ಅನ್ನಕ್ಕೆ ಯಾಕೆ ಉಪ್ಪು ಹಾಕ್ತೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಯಾರಿಗೂ ಉಪ್ಪಿಲ್ಲ, ನಿನ್ ಮಾತ್ರ ಉಪ್ಪು ಬೇಕು ಅಂತ ಉಪ್ಪು ಹಾಕಿದ್ಯಾ? ಅಕ್ಕ, ಏನಕ್ಕ ಜಗಳ ಇದು? ನೋಡಪ್ಪ, ಉಪ್ಪು ಹಾಕಿದೀನಿ ಅಂತ ನನ್ ಮೇಲೆ ನಿಮ್ಮನ್ನ ಯಾರು ಬಡ್ಸಕ್ ಕೇಳಿದ್ದು? ಅದೇನಂದ್ರೆ ಅಪ್ಪ ಇವ್ರು ಲೇಟ್ ಆಗಿ ಬಂದ್ರು, ಅದಕ್ಕೆ ಬಡ್ಸೋಣ ಅಂತ ನಾನೇ ಹೋದೆ. ನೀನೇ ಹೇಳಿದ್ಯಲ್ಲಪ್ಪ ಮದ್ವೆ ಕೆಲ್ಸ ಎಲ್ಲ ಸ್ವಲ್ಪ ನೋಡ್ಕೊಂತ, ಅದಕ್ಕೆ ಸ್ವಲ್ಪ ನೋಡೋಣ ಊಟ ಬಡ್ಸೋಣ ಅಂತ ಬಂದೆಪ್ಪ. ಹೌದು, ಮದುವೆಲೆಲ್ಲ ಗಮನಿಸ್ಕೊಂತ ನಾನೇ ಹೇಳ್ದೆ. ಊಟ ಬಡ್ಸು ಅಂತ ಹೇಳದ್ನಾ? ಯಾಕ್ರಿ ಪ್ರತಿಯೊಂದಕ್ಕೂ ಅಕ್ಕನ ಮೇಲೆ ರೇಗಾಡ್ತೀರಾ? ಸುಮತಿ, ಮದ್ವೆ ಅಂದ್ಮೇಲೆ ನಾಳೆ ಕೆಲ್ಸ ನೋಡ್ಕೋಬೇಕಾಗತ್ತೆ. ಅವ್ರಿಗೇನು ಕೆಲ್ಸ ಮಾಡ್ಬೇಡ ಅಂದ್ರೆ ಹೇಗೆ? ನಮ್ಮನೆ ಮದ್ವೆ ಅಂದ್ಮೇಲೆ ಅವ್ರ ತಾನೇ ಕೆಲ್ಸ ನೋಡ್ಕೋಬೇಕು.
ಸುಮತಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಇರು. ಅಲ್ಲ, ದಯವಿಟ್ಟು ಕ್ಷಮಿಸಿ, ನೀವು ಊಟ ಮಾಡಿ. ಅಲ್ಲಪ್ಪ, ನೀನೇನಪ್ಪ ಬಡಿಸ್ದೆ? ಅದು ಸಾಂಬಾರು ಮಾವ, ಸಾಂಬಾರು. ಏನಪ್ಪ ನೀವು ಯಾಕೆ ಇವೆಲ್ಲ ಏನಾಯ್ತು ಮಾವ? ಮಾಡ್ತೀರಾ? ಯಾಕೆ ಹಿಂಗ್ ಜಗಳ ಆಡ್ತಿದ್ದೀರಾ? ಏನಿಲ್ಲ, ಅಲ್ಲ, ಏನಾಯ್ತಣ್ಣ? ಅಕ್ಕನೂ ಚಂದು ಇಬ್ರು ಊಟ ಬಡಿಸ್ತಾ ಇದ್ರು. ಪಾಪ ಕಷ್ಟದ ಕೆಲಸ ಯಾಕೆ ಅಂತ. ಕೆಲಸ ಮಾಡೋದಕ್ಕೆ ಬಿಡು ಬಾವ. ಕೆಲಸ ಇಲ್ದಿದ್ರೆ ಒಂಥರ ಆಗುತ್ತೆ. ನಾನು ಮೊದಲೇ ಹೇಳಿಲ್ವಾ ಇದು ನಮ್ಮನೆ ಮದ್ವೆ ಅಂತ? ಹಂಗಾದ್ಮೇಲೆ ಕೆಲಸ ಮಾಡ್ಬೇಕಲ್ವಾ? ಇಲ್ಲ ಅಂದ್ರೆ ನಮ್ಗೇನ್ ಬೆಲೆ ಇರುತ್ತೆ? ಅಕ್ಕ, ನೀ ಸುಮ್ಮನೆ ಇರಕ್ಕ ನೀನು. ಸರಿಯಪ್ಪ, ಬೇಡ ಬೇಡಪ್ಪ. ಏನಪ್ಪ, ಮಾವ, ಈ ಕೆಲಸ ನಾವು ನೋಡ್ಕೋತೀವಿ. ನೀನ್ ಹೋಗಲ್ಲಿ ಈ ತಾಂಬೂಲ ಹಾಕ್ತಾರಲ್ಲ, ಅದನ್ನ ಗಮನಿಸ್ಕೋ. ಹೋಗು. ಸರಿ ಮಾ, ಹೋಗ್ತೀನಿ. ಹೋಗಿ ಹೋಗಿ ಹೋಗಿ. ಅಮ್ಮ ನಡಿ. ಯಾಕೋ? ನಾನು ಹೇಳ್ತೀನಿ ನಡಿಯಮ್ಮ. ಬೊಮ್ಮ ಇಲ್ಲೇನ್ ಮಾಡ್ತೀಯ ನಿಂತ್ಕೊಂಡು? ತಾಂಬೂಲ ತುಂಬಿಸೋ ಕೆಲಸ ಬೇಜಾನಿದೆ. ರೀ, ಇರ್ಲಿ ಬಿಡು ಸುಮ. ಯಾರಿಗಾದ್ರೂ ಏನಾದ್ರೂ ಬೇಕಾದ್ರೂ ಕೇಳಿ ಹೊಟ್ಟೆ ತುಂಬಾ ಊಟ ಮಾಡಿ. ಊಟ ಮಾಡಿ. ಈ ಯಪ್ಪ ಪ್ರತಿ ಸಲ ನಾವ್ ಎಲ್ಲೋದ್ರೂ ಬಿಡೋದಿಲ್ವಲ್ಲಮ್ಮ. ರತ್ನಮ್ಮ, ಇನ್ನೊಂಚೂರು ಉಪ್ಪಾಕಿ. ಅಯ್ಯೋ, ನೀನ್ ಸುಮ್ಮನಿರಮ್ಮ. ಯಾವಾಗ್ಲೂ ಉಪ್ಪಾಕಿ ಉಪ್ಪಾಕಿ ಅಂತ ಕೂಗ್ಬೇಡ. ಸರಿಯಾದ ಬಾಂಬನ ಈ ಮೀಸೆ ಬೀರಣ್ಣಂಗೆ ಇಡ್ಬೇಕು ನಾವು. ಟನ್ ಮದುಮಗಳಿಗೆ ಬಿಸಿ ಬಿಸಿ ಗ್ರೀನ್ ಟೀ. ಚಿನ್ನು, ತಮಾಷೆ ಮಾಡ್ತಿದ್ಯಾ ನೀನು? ಏನ್ ಚಿನ್ನು, ನಾನ್ ಏನೋ ಯೋಚನೆನಲ್ಲಿದ್ದೀನಿ. ನೀನ್ ನೋಡಿದ್ರೆ ಆರಾಮಾಗಿದ್ಯಾ? ಶಾಂತಿ, ನೀನ್ ಇವಾಗ ಈ ಟೆನ್ಷನ್ ಅಲ್ಲಿ ಇದೀಯ ಅಂತಾನೆ. ಏನೋ ಒಂದ್ ಸ್ವಲ್ಪ ನಗ್ಸನ ಅಂತ ಜೋಕ್ ಮಾಡ್ತಿದ್ದೀನಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ ನೀನು? ಫ್ರೆಂಡ್ ಏನೋ ನೀನು? ಫ್ರೆಂಡ್ ಆಗಿರೋದಕ್ಕೆ ಅಲ್ವಾ ಬಂದು ನಿನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ನಗಿಸ್ತಾ ಇರೋದು. ಚಿನ್ನು, ಗೊತ್ತಿದ್ದು ಈ ತರ ಮಾತಾಡ್ಬೇಡ ಚಿನ್ನು. ಶಾಂತಿ, ಗೊತ್ತಿರೋದಕ್ಕೆ ಬಂದು ಮಾತಾಡ್ತಿರೋದು ನಿನ್ನ ಹತ್ರ. ನೀನ್ ಈ ಥರ ಮುಖ ಉಚ್ಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ನೋಡು ಶಾಂತಿ, ಒಂದು ತಿಳ್ಕೊ, ನಾಳೆ ನಿನಗೆ ತಲೆ ಸುತ್ತ ಬಂದು ಬಿದ್ರೂ ನೀನು ಕುತ್ತಿಗೆಗೆ ತಾಳಿ ಕಟ್ಟಿಸ್ತಾರೆ. ಚಿನ್ನು, ಏನ್ ಮಾತಾಡ್ತಾ ಇದೀಯ ಚಿನ್ನು? ನೀನ್ ಹೇಳೋದ್ ನೋಡಿದ್ರೆ ಮದ್ವೆ ಮಾಡ್ಕೊ ಅಂತ ಹೇಳೋ ತರ ಇದೆ. ನಾನು ಹಾಗೆ ಹೇಳ್ತಾ ಇಲ್ಲ ಶಾಂತಿ. ನೀನ್ ಯಾಕೆ ಆ ಥರ ಅಪಾರ್ಥ ಮಾಡ್ಕೋತಾ ಇದೀಯಾ? ಮತ್ತಿನ್ನೇನು? ನೋಡು ಶಾಂತಿ, ನೀನು ಆರೋಗ್ಯವಾಗಿರ್ಬೇಕು. ನಿಜವಾಗ್ಲೂ ಎಲ್ಲಾನು ಒಳ್ಳೇದಾಗತ್ತೆ. ನಾನು ಹೇಳ್ತಾ ಇದ್ದೀನಿ, ಈ ಮದ್ವೆ ನಿಂತೆ ನಿಲ್ಲುತ್ತೆ. ಹೇಗ್ ನಿಲ್ಲುತ್ತೆ? ಅರೆ, ನಿಂತೋಗುತ್ತೆ ಅಂತ ಹೇಳ್ತಾ ಇದೀನಲ್ಲ. ಅದೇ ಹೇಗೆ? ಯಾರಿಗ್ ಗೊತ್ತು? ಅರ್ಚನಾ ಬಂದು ಈ ಮದ್ವೆ ನಿಲ್ಲಿಸ್ತಾಳೆ. ಅವಳು ಹೇಗ್ ಬರ್ತಾಳೆ? ಶಾಂತಿ ನಿವಾಸಕ್ಕೆ ಶಾಂತಿ ವಾಪಸ್ ಬರ್ಲಿಲ್ವಾ? ಅದೇ ತರ ವೀರಣ್ಣ ಅವ್ರ ನಿಜವಾದ ತಂಗಿ ಅರ್ಚನಾ ವಾಪಸ್ ಬರ್ತಾಳೇನೋ.